ನಮಸ್ಕಾರ. ಗುರುಭ್ಯೋ ನಮಃ. ಸರ್ವರಿಗೂ ಶರನ್ನವರಾತ್ರಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಶರನ್ನವರಾತ್ರಿ ಅಂತ ಅಂದ್ರೆ ಶಕ್ತಿ ದೇವತೆಯ ಆರಾಧನೆ. ಶರನ್ನವರಾತ್ರಿಯ ಉದ್ದೇಶವೇ ಶಿಷ್ಟ ರಕ್ಷಣೆ, ದುಷ್ಟರ ಸಂಹಾರ. ಪ್ರಥಮಂ ಶೈಲಪುತ್ರಿ ಚ, ದ್ವಿತೀಯಂ ಬ್ರಹ್ಮಚಾರಿಣಿ, ತೃತೀಯಂ ಚಂದ್ರಘಟ್ಟೇತಿ, ಕೂಷ್ಮಾಂಡೇತಿ ಚತುರ್ಥಕಂ, ಪಂಚಮಂ ಸ್ಕಂದಮಾತೇತಿ, ಷಷ್ಠಂ ಕಾತ್ಯಾಯಿನಿ ತಥಾ, ಸಪ್ತಮಂ ಕಾಳರಾತ್ರಿಶ್ಚ ಮಹಾಗೌರೀತಿ ಚಾಷ್ಟಮಂ, ನವಮಂ ಸಿದ್ಧಿಧಾತ್ರಿ ಚ ನವದುರ್ಗಾಃ ಪ್ರಕೀರ್ತಿತಾಃ. ಇದು ಈ ಒಂದೇ ಒಂದು ಶ್ಲೋಕದಲ್ಲಿ 9 ದಿನಗಳ ಕಾಲ ಶರನ್ನವರಾತ್ರಿಯಲ್ಲಿ ದೇವಿಯ ಬೇರೆ ಬೇರೆ ರೂಪವನ್ನು ಹೇಗೆ ನಾವು ಪೂಜಿಸಬೇಕು ಅನ್ನೋದನ್ನ ತಿಳಿಸಿದ್ದಾರೆ. ಇವತ್ತು ಶರನ್ನವರಾತ್ರಿಯ 3ನೇ ದಿನ, ಚಂದ್ರಘಟ್ಟೆಯ ಆರಾಧನೆ. ಏನಿದು ಚಂದ್ರಘಟ್ಟೆ ಅಂತ ಅಂದ್ರೆ? ಚಂದ್ರಘಂಟೆ ಅಂತ ಅಂದ್ರೆ ಚಂದ್ರನನ್ನೇ ತನ್ನ ಆಭರಣವನ್ನಾಗಿ ಸ್ವೀಕರಿಸಿದವಳು. ಅಂದ್ರೆ ದೇವಿಯ ಸೌಂದರ್ಯ, ದೇವಿಯ ಮಹಿಮೆ ಎಂತಹದ್ದು ಅನ್ನೋದು ಇದರಿಂದನೇ ನಮಗೆ ತಿಳಿಯುತ್ತೆ. ಸರ್ವಾಭರಣ ಭೂಷಿತಳಾಗಿ ಬಹಳ ಅತ್ಯಂತ ಸುಂದರಳಾಗಿ ದೇವಿ ಇವತ್ತು ಕಾಣ್ತಾಳೆ. ಆಕೆಯನ್ನ ಆ ರೂಪದಲ್ಲಿ ನಾವು ಇವತ್ತು ಪೂಜಿಸ್ತೇವೆ. ಇನ್ನು ಇಲ್ಲಿ ನಾವು ಈ 9 ದಿನಗಳ ಕಾಲ ನೃತ್ಯ, ಸಂಗೀತ, ವಾದ್ಯ, ಚಿತ್ರಕಲೆ ಹೀಗೆ ವಿವಿಧ ಬಗೆಯ ನಾನಾ ತರಹದ ಲಲಿತ ಕಲೆಗಳ ಮುಖಾಂತರ ದೇವಿಯನ್ನ ಪೂಜಿಸ್ತಾ ಇದ್ದೇವೆ. ಈ ದೇವಿಯ ಆರಾಧನೆ ಬಹಳ ವಿಶೇಷವಾದದ್ದು. ಇದನ್ನ ನಾವು ತುಂಬಾ ಚೆನ್ನಾಗಿ ಆಚರಿಸಬೇಕಾಗಿದೆ. ಇದರಲ್ಲಿ ನಾವು ಕೂಡ ಪಾತ್ರಧಾರಿಗಳಾಗಿದ್ದೀವಿ, ನಾವು ಈ ಕಾರ್ಯಕ್ರಮದಲ್ಲಿ ಒಂದು ಭಾಗಿಗಳಾಗ್ತಾ ಇದ್ದೀವಿ ಅನ್ನೋದು ನಮ್ಮೆಲ್ಲರಿಗೂ ಬಹಳ ಒಂದು ಸಂತೋಷ ಹಾಗೂ ನಮ್ಮೆಲ್ಲರ ಸೌಭಾಗ್ಯ ಅಂತಾನೆ ನಾನಂತೂ ಅನ್ಕೊಂಡಿದ್ದೀನಿ. ಯಾಕೆ ನಾನು ಇಷ್ಟು ವಿಚಾರಗಳನ್ನ ಶರನ್ನವರಾತ್ರಿಯ ಬಗ್ಗೆ ಹೇಳ್ತಾ ಇದ್ದೀನಿ ಅಂತ ಅಂದ್ರೆ, ನಮ್ಮ ಸನಾತನ ಧರ್ಮ, ನಮ್ಮ ಸಂಸ್ಕೃತಿಯನ್ನ ನಾವು ಅಂದ್ರೆ ಪಾಲಕರು ಮತ್ತೆ ಶಿಕ್ಷಕರಾಗಿ ನಾವು ಮುಂದಿನ ಪೀಳಿಗೆಗೆ ಅದನ್ನ ಕೊಂಡೊಯ್ಯಬೇಕಾಗಿದೆ. ಇದಕ್ಕೆ ನಾವು ಹಬ್ಬಗಳನ್ನ, ನಿಮ್ಗೆಲ್ಲರಿಗೂ ಗೊತ್ತು, ನಮ್ಮ ಸನಾತನ ಧರ್ಮದಲ್ಲಿ ಪ್ರತಿದಿನವೂ ಒಂದು ತರಹದ ಹಬ್ಬವೇ. ಈ ಹಬ್ಬವನ್ನ ನಾವು ಕೇವಲ ಒಂದು ಆಚರಣೆಯ ದೃಷ್ಟಿಯಿಂದ ಅಷ್ಟೇ ನೋಡದೆ, ಆ ಹಬ್ಬವನ್ನ ಆಚರಿಸುವಾಗ ನಮ್ಮ ಮಕ್ಕಳಿಗೆ ಅದರ ಉದ್ದೇಶ, ಯಾಕೆ ನಾವು ಆಚರಿಸ್ತಾ ಇದ್ದೀವಿ, ಅದರ ಮಹತ್ವ, ಇದನ್ನ ನಾವು ತಿಳಿಸ್ಕೊಟ್ಟಾಗ ಮಾತ್ರ ಆ ಹಬ್ಬ ಪರಿಪೂರ್ಣ ಆಗತ್ತೆ ಅನ್ನೋದು ನನ್ನ ಒಂದು ಅನಿಸಿಕೆ. ಇವತ್ತಿನ ಈ ಕಾರ್ಯಕ್ರಮದ ವಿಚಾರಕ್ಕೆ ಬಂದ್ರೆ, ಇವತ್ತು ಕರ್ನಾಟಕ ಶಾಸ್ತ್ರೀಯ ಸಂಗೀತದ ಜೂನಿಯರ್ ವಿಭಾಗದ ಎಲ್ಲ ವಿದ್ಯಾರ್ಥಿಗಳು ಕೂಡ ತಮ್ಮ ಸಂಗೀತ ಪ್ರತಿಭೆಯನ್ನ ನಿಮ್ಮ ಮುಂದೆ ಪ್ರದರ್ಶಿಸಲಿದ್ದಾರೆ. ಬಹಳ ಉತ್ಸುಕರಾಗಿ ಪ್ರತಿಯೊಬ್ಬರ ಕಣ್ಣಲ್ಲೂ ತಾನ್ ಯಾವಾಗ ಹಾಡ್ಲಿ ಅನ್ನೋದು ಒಂದೇ ಈಗ ಅವ್ರ ಮುಂದೆ ಇದೆ. ಇನ್ನು ಈ ಕಾರ್ಯಕ್ರಮದಲ್ಲಿ ನಮ್ಮ ವಿದ್ಯಾರ್ಥಿಗಳಿಗೆ ಕೀಬೋರ್ಡ್ ನಲ್ಲಿ ಸಹಕರಿಸಲು ಬಂದಿರುವವರು ಮೋಹನ್ ಜಯರಾಮ್ ಸರ್ ಅವರು ಪ್ರಸ್ತುತ ಒಂದು ಖಾಸಗಿ ಕಂಪನಿಯಲ್ಲಿ ಕೆಲಸ ಮಾಡ್ತಾ ಇದ್ರು ಕೂಡ ಅವರ ಸಂಗೀತಾಸಕ್ತಿ, ಅವರಿಗೆ ವಾದ್ಯವನ್ನು ನುಡಿಸುವುದರ ಬಗ್ಗೆ ಇರುವ ಆಸಕ್ತಿ ಅವರ 8ನೇ ವಯಸ್ಸಿನಿಂದಲೇ ಪ್ರಾರಂಭ ಆಗಿದೆ. ಅವರು ಕೇವಲ ವೋಕಲಿಸ್ಟ್ ಅಷ್ಟೇ ಅಲ್ಲ, ವಿವಿಧ ಬಗೆಯ ವಾದ್ಯಗಳನ್ನು ನುಡಿಸ್ತಾರೆ. 1, 2 ಅಲ್ಲ, ಕೀಬೋರ್ಡ್, ಹಾರ್ಮೋನಿಯಂ, ಗಿಟಾರ್, ಹಾಗೆ ಇನ್ನೂ ಅನೇಕ ವಾದ್ಯಗಳನ್ನ ಅವರು, ವೈಲಿನ್, ಈ ತರದ ಅನೇಕ ವಾದ್ಯಗಳನ್ನ ಅವರು ನುಡಿಸ್ತಾ ಇದ್ದಾರೆ. ತುಂಬಾ ವರ್ಷಗಳ ಕಾಲ ಗುರುಗಳ ಮುಖೇನ ಕಲಿತು ಈಗ ವಾದ್ಯವನ್ನ ನುಡಿಸೋದು ಮತ್ತೆ ಹಾಡುವಂಥದ್ದನ್ನ ಪ್ರದರ್ಶನ ಕೂಡ ಮಾಡ್ತಾರೆ. ಹಾಗೆ ಮುಂದಿನ ಪೀಳಿಗೆಗೆ ವಿದ್ಯಾರ್ಥಿಗಳಿಗೆ ಅದನ್ನ ಆನ್ಲೈನ್ ಮುಖಾಂತರ ಹೇಳಿಯೂ ಕೂಡ ಕೊಡ್ತಾ ಇದ್ದಾರೆ. ಸರ್, ಇವತ್ತಿನ ಕಾರ್ಯಕ್ರಮಕ್ಕೆ ಬಂದಿರೋದು ನಮಗೆ ಬಹಳ ಸಂತೋಷ. ತಮಗೆ ಆದರದ ನಾನು ಕೊಡ್ತಾ ಇದ್ದೇನೆ. ಇನ್ನು ತಬಲಾ ಜೊತೆ ನಮಗೆ ಸಹಕರಿಸಲಿರುವುದು ಶ್ರೀಯುತ ಹರ್ಷದ್ ಶಾಪುರೆ ಸರ್ ಅವರು. ಇವ್ರ ಬಗ್ಗೆ ನಾನು ಜಾಸ್ತಿ ಏನು ಹೇಳಬೇಕು ಅಂತ
ಬಗ್ಗೆ ಈಗಾಗಲೇ ನಿಮ್ಗೆಲ್ಲರಿಗೂ ಪರಿಚಯ ಇರುತ್ತೆ. ಬಿಕಾಸ್ ತುಂಬಾ ವರ್ಷದಿಂದ ನಮ್ಮ ಈ ಸಂಸ್ಥೆಯಲ್ಲಿ ತಬಲಾ ಶಿಕ್ಷಕರಾಗಿ ಕೆಲಸ ಮಾಡ್ತಾ ಇದ್ದಾರೆ. ಅವರ ಗುರುಗಳು ರಾಜೇಂದ್ರ ನಾಕೋಡ್ ಸರ್, ಪಂಡಿತ್ ರಾಜೇಂದ್ರ ನಾಕೋಡ್ ಅವರ ಬಳಿ ತುಂಬಾ ವರ್ಷಗಳ ಕಾಲ ತಬಲಾ ಅಭ್ಯಾಸವನ್ನ ಮಾಡಿ ಈಗ ವಿದ್ಯಾರ್ಥಿಗಳಿಗೂ ಕೂಡ ತಬಲಾ ಶಿಕ್ಷಕರಾಗಿ ಇಲ್ಲಿ ಮಾತ್ರ ಅಲ್ಲ, ತುಂಬಾ ಕಡೆ ಅವರು ತಬಲಾ ಶಿಕ್ಷಕರಾಗಿ ಸೇವೆ ಸಲ್ಲಿಸ್ತಾ ಇದ್ದಾರೆ. ಅವ್ರಿಗೂ ಕೂಡ ಇವತ್ತಿನ ಈ ಕಾರ್ಯಕ್ರಮಕ್ಕೆ ಆದರದ ಸ್ವಾಗತವನ್ನ ಕೋರ್ತೇವೆ. ಇನ್ನು ಈ ಕಾರ್ಯಕ್ರಮಕ್ಕೆ ಆಗಮಿಸಿದ ತಮಗೆಲ್ಲರಿಗೂ ಹೃತ್ಪೂರ್ವಕವಾಗಿ ನಾನು ಸ್ವಾಗತವನ್ನ ಕೋರ್ತೇನೆ. ಇನ್ನು ತಡ ಮಾಡೋದು ಬೇಡ, ಯಾಕಂದ್ರೆ ಪ್ರತಿಯೊಬ್ರು ಹಾಡೋದಕ್ಕೆ ರೆಡಿ ಆಗಿ ಕೂತಿದ್ದಾರೆ. ರೆಡಿನಾ? ಈಗ ಮೊದಲ ಪ್ರಸ್ತುತಿ ನಾನು ನಿಮ್ಗೆ ಕೇಳ್ತೀನಿ, ಮೊದಲ ಪೂಜೆ ಯಾರಿಗೆ ಸಲ್ಬೇಕು? ಹೌದು, ಮೊದಲ ಪೂಜೆ ಸಲ್ಬೇಕಾಗಿರೋದು ಗಣೇಶನಿಗೆ. ವಿಘ್ನ ನಾಶಕನಾದಂತಹ, ಸಿದ್ಧಿ ಬುದ್ಧಿ ಪ್ರದನಾದಂತಹ ಗಣೇಶನ ಸ್ತುತಿಯನ್ನ ನಾವೀಗ ಮಾಡ್ತಾ ಇದ್ದೇವೆ. ಇದಕ್ಕೆ ನಾವು ಆರಿಸಿಕೊಂಡಿರುವಂತಹ ರಾಗ ನಾಟ. ನಾಟ ಅಂತ ರಾಗದ ಬಗ್ಗೆ ನನಗೆ ತಿಳಿದಾಗ್ಲೇನೆ, ಅಂದ್ರೆ ಅದನ್ನ ಅನ್ಕೊಂಡಾಗ್ಲೇನೆ ನನ್ಗೆ ಏನ್ ಯೋಚನೆ ಬರ್ತಾ ಇದೆ ಅಂದ್ರೆ, ನಮ್ಮ ಕರ್ನಾಟಕ ಶಾಸ್ತ್ರೀಯ ಸಂಗೀತದ ಕಚೇರಿಗಳಲ್ಲಿ ಮೊದಲ ಪ್ರಸ್ತುತಿಯನ್ನ ಹೆಚ್ಚಾಗಿ ಹಂಸಧ್ವನಿ, ನಾಟ ಈ ತರದ ರಾಗದ ಮುಖಾಂತರನೇ ಮಾಡ್ತಾರೆ. ಯಾಕೆ ಅಂದ್ರೆ ನಮ್ಮ ರಾಗಗಳ ಗುಣವೇ ಹಾಗೆ. ಪ್ರತಿಯೊಂದು ರಾಗಗಳು ಕೂಡ ಮನುಷ್ಯನಲ್ಲಿ ಒಂದೊಂದು ಭಾವನೆಯನ್ನ ವ್ಯಕ್ತಪಡಿಸುತ್ತೆ. ನಾವು ಆ ಯೋಚನೆಯಲ್ಲಿ ಇರಬೇಕು ಅಂತಾನೆ ಇಲ್ಲ, ಆ ರಾಗಗಳೇ ಆ ಭಾವನೆಯನ್ನ ನಮ್ಮಲ್ಲಿ ವ್ಯಕ್ತಪಡಿಸುತ್ತೆ. ನಾಟ ಕೂಡ ಅಂತಹದ್ದೇ ಒಂದು ವೀರರಸ ಪ್ರಧಾನವಾದಂತಹ ರಾಗ, ಹಾಗೇನೆ ಮಂಗಳಕರವಾದ ರಾಗ. ಆದುದರಿಂದಲೇ ಇದನ್ನ ಪ್ರಥಮವಾಗಿ ಎಲ್ಲ ಕಡೆ ಹಾಡ್ತಾರೆ. ಇದು ಶೌರ್ಯ, ಪರಾಕ್ರಮ, ಪೌರುಷವನ್ನ ಕೂಡ ಇದು ವ್ಯಕ್ತಪಡಿಸುತ್ತೆ. ಅದರ ಜೊತೆಗೆ ಭಕ್ತಿ, ವಾತ್ಸಲ್ಯಗಳನ್ನ ಕೂಡ ನಮ್ಮಲ್ಲಿ ಪ್ರಚೋದಿಸುತ್ತೆ. ಈಗ ಹಾಗಿದ್ರೆ ಮೊದಲ ಪ್ರಸ್ತುತಿ ನಾಟರಾಗದಲ್ಲಿ, ಜಂಬೆ ತಾಳದಲ್ಲಿ, ಸಂಗೀತ ಶಾಸ್ತ್ರೀಯ ಸಂಗೀತದ, ಕರ್ನಾಟಕ ಶಾಸ್ತ್ರೀಯ ಸಂಗೀತದ ಪಿತಾಮಹ ಅಂತ ಎಣಿಸಿಕೊಂಡಂತಹ ಪುರಂದರ ದಾಸರ ರಚನೆ ವಂದಿಸುವುದಾದಿಯಲ್ಲಿ ಗಣನಾಥನ. ಇದನ್ನ ಈಗ ನಿಮ್ಮ ಮುಂದೆ ಪ್ರಸ್ತುತಪಡಿಸುವಂತಹ ವಿದ್ಯಾರ್ಥಿಗಳು ಮನಸ್ವಿ ಪ್ರಭು, ಅನಘಾ ಪಂಡಿತ್, ಪವಿತ್ರ, ರಕ್ಷಿತ್ ಹಾಗೂ ಆದಿತ್ಯ ಭರದ್ವಾಜ್. ಈಗ ನಿಮ್ಮ ಮುಂದೆ ವಂದಿಸುವುದಾದಿಯಲ್ಲಿ ಗಣನಾಥನ.